ಧಾರವಾಡ ಅವಳಿ ನಗರದ ಜನರಿಗೆ ತ್ವರಿತ ಬಸ್ ಸೇವೆ ಒದಗಿಸುವ ಉದ್ದೇಶದಿಂದ ಚಿಗರಿ ಬಸ್ ಯೋಜನೆ ಜಾರಿ ಮಾಡಲಾಗಿದೆ. ಈ ಯೋಜನೆ ಅವಳಿ ನಗರಗಳಾದ ಹುಬ್ಬಳ್ಳಿ, ಧಾರವಾಡಕ್ಕೆ ಶೀಘ್ರವಾಗಿ ಸಂಪರ್ಕ ಮಾಡುವ ನಿಟ್ಟಿನಲ್ಲಿ ರಾಜ್ಯದಲ್ಲಿಯೇ ಮೊದಲ ಬಾರಿ ಐಷಾರಾಮಿ ಎಸಿ ಬಸ್ ಸೇವೆಯಾಗಿದೆ. ನಿತ್ಯ ನೂರಾರು ಚಿಗರಿ ಬಸ್ಗಳು ಅವಳಿ ನಗರಗಳ ಮಧ್ಯೆ ಓಡಾಡುತ್ತವೆ. ಈ ಚಿಗರಿ ಬಸ್ಗಳು ಹವಾ ನಿಯಂತ್ರಣವಾಗಿದ್ದು ಮಹಿಳೆಯರ ಉಚಿತ ಬಸ್ ಪ್ರಯಾಣಕ್ಕೆ ಅನ್ವಯಿಸುವುದಿಲ್ಲ. ಹೇಗಿದ್ರೂ ಪ್ರಯಾಣಿಕರ ಸಂಖ್ಯೆ ಮಾತ್ರ ಕುಗ್ಗಿಲ್ಲ. ಮಹಿಳೆಯರಿಗೆ ಉಚಿತ ಪ್ರಯಾಣವಿಲ್ಲದಿದ್ದರೂ ಕೂಡ ಚಿಗರಿ ಬಸ್ ಸೇವೆಗೆ ಅವಳಿ ನಗರದ ಜನರು ಮನಸೋತಿದ್ದಾರೆ. ಹೌದು, ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯಿಂದ ಬಿಆರ್ಟಿಎಸ್ಗೆ ಹೆಚ್ಚಿನ ಹೊಡೆತ ಬೀಳಲಿದೆ ಎಂದು ಅಂದಾಜಿಸಲಾಗಿತ್ತು. ಆದರೆ ಇದೆಲ್ಲವನ್ನ ಮೀರಿ ಚಿಗರಿ ಬಸ್ಗೆ ಪ್ರಯಾಣಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ. ಸರ್ಕಾರದ ಆದೇಶದಲ್ಲಿ ಹವಾನಿಯಂತ್ರಿತ, ರಾಜಹಂಸ ಸೇರಿ ಕೆಲ ಬಸ್ಗಳಲ್ಲಿ ಉಚಿತ ಪ್ರಯಾಣ ಇಲ್ಲ. ಆದರೆ ಚಿಗರಿ ಬಸ್ ವ್ಯವಸ್ಥೆ ರಾಜ್ಯದಲ್ಲಿ ಮೊದಲ ವಿಭಿನ್ನ ಸಿಟಿ ಬಸ್ ಸಂಚಾರವಾಗಿದೆ. ನಿತ್ಯ ಸಾವಿರಾರು ಜನ ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಇಂತಹ ಸಂಪರ್ಕ ಯೋಜನೆ ಉಚಿತ ಬಸ್ ಪ್ರಯಾಣ ಯೋಜನೆ ವ್ಯಾಪ್ತಿಗೆ ಬಾರದೇ ಇದ್ರೂ ಕೂಡ ಪ್ರಯಾಣಿಕರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗಿದೆ. ಈ ಬಗ್ಗೆ ನಗರ ಸಾರಿಗೆ ನಿಯಂತ್ರಣಾಧಿಕಾರಿ ಏನಂತಾರೆ ನೋಡಿ. ಧಾರವಾಡ ನಗರ ಸಾರಿಗೆಯಲ್ಲಿ ಬಿಆರ್ಟಿಎಸ್ ಚಿಗರಿ ಬಸ್ಸು ಏನು ಇದೆ, ಅದು ಒಂದು 100 ವಾಹನಗಳ ಚಿಗರಿ ವಾಹನಗಳು ಕಾರ್ಯಾಚರಣೆ ಕಳೆದ 4-5 ವರ್ಷಗಳಿಂದ ಕಾರ್ಯಾಚರಣೆ ಆಗ್ತದೆ. ಕಳೆದ ವರ್ಷ ಜೂನಲ್ಲಿ ಶಕ್ತಿ ಸರ್ಕಾರದಿಂದ ಏನು ಒಂದು ಉಚಿತ ಪ್ರಯಾಣಕ್ಕೆ ಶಕ್ತಿ ಯೋಜನೆ ಬಂದ ನಂತರವೂ ಕೂಡ ನಮ್ಮ ಚಿಗರಿ ಬಸ್ಸಿನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರ ಸಂಖ್ಯೆ ಅದು ಯಾವುದೇ ಕಡಿಮೆ ಆಗಿಲ್ಲ. ಅಷ್ಟೇ ಜನ ಒಂದು ಎಸಿ ಬಸ್ಸು ಸೇವೆಯನ್ನು ಬಳಸ್ತಾ ಇದ್ದಾರೆ. ಪ್ರತಿನಿತ್ಯ ಸರಾಸರಿ 80,000ದಿಂದ 1,00,000ದವರೆಗೂ ಜನ ಇದರಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಇವಾಗಿನ. ಸೊ ಕಳೆದ ವರ್ಷ ಏನು ಶಕ್ತಿ ಯೋಜನೆ ಬರೋಕ್ಕಿಂತ ಮೊದಲು ಏನು ಪ್ರಯಾಣಿಸ್ತಾ ಇದ್ರು ಅಷ್ಟೇ ಪ್ರಮಾಣದ ಪ್ರಯಾಣಿಕರು ಈಗಲೂ ಅದರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಆಮೇಲೆ ಇದ್ರಾಗ ವಿಶೇಷವಾಗಿ ಇ ಪಾಸ್ ಅಂತ ಏನು ನಾವು ಇವಾಗ ಮುಂಚೆಯಿಂದ ಇದೆ, ಅದನ್ನು ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ಪ್ರಯಾಣಿಕರಿಗೆ ಅದು ಅನುಕೂಲ ಇದೆ. ಅವರು ಪ್ರತಿ ದಿವಸ ಬರೀ ಅದನ್ನೇ ಸೇಮ್ ಮೆಟ್ರೋ ಕಾರ್ಡ್ ಥರ ಇ ಪಾಸನ್ನು ಬಳಸಿದಾಗ ಅವರು ಅದಕ್ಕೆ ಕರೆನ್ಸಿ ಹಾಕ್ಸಿದ್ರೆ, ಉದಾಹರಣೆಗೆ 200 ರೂಪಾಯಿ ಅದಕ್ಕೆ ಕರೆನ್ಸಿ ಹಾಕ್ಕೊಂಡ್ರೆ 220 ರೂಪಾಯಿ ಅಂದರೆ 10% ಎಕ್ಸ್ಟ್ರಾ ಅವರಿಗೆ ಕರೆನ್ಸಿ ಬರುತ್ತೆ. ಪ್ರತಿ ದಿವಸ ಅವರು ಯಾವುದೇ ಕ್ಯೂನಲ್ಲಿ ನಿಂತ್ಕೊಳ್ದೇ, ಅವರು ಎಲ್ಲೋ ನಿಲ್ದೇ ಈ ಪಾಸನ್ನು ಅಲ್ಲಿ ಅವರು ಟ್ಯಾಪ್ ಮಾಡೋದ್ರ ಮುಖಾಂತರ ಅವರಿಗೆ ಈಸಿಯಾಗಿ ಅವರು ಹೊರಗೆ ಹೋಗ್ಬೋದು ಮತ್ತು ಒಳಗೆ ಬಸ್ಸಿನಲ್ಲಿ ಪ್ರಯಾಣ ಮಾಡ್ಬೋದು. ಮತ್ತು ಅದು ವಿಶೇಷ ರಿಯಾಯಿತಿನೂ ಸಿಗುತ್ತೆ. ಎಲ್ಲ ಪ್ರಯಾಣಿಕರು ಅದನ್ನು ಉಪಯೋಗ ತೊಗೋಬೋದು ಅಂತ ನಾನು ಕೇಳ್ಕೊತೀನಿ. BRTS 100 ವಾಹನಗಳಿದೆ. 90ರಿಂದ 92 ವಾಹನಗಳು ಕಾರ್ಯಾಚರಣೆ ಆಗ್ತದೆ. ಇರುತ್ತೆ. ಪ್ರತಿ 2ರಿಂದ 3 ನಿಮಿಷಕ್ಕೆ ಒಂದು ಬಸ್ ಇದೆ. 2 ಥರದ್ದು ಸಾರಿಗೆ, 3 ಥರ ಸಾರಿಗೆ ಇದೆ. ಒಂದು ಲಿಮಿಟೆಡ್ ಸ್ಟಾಪ್ ಅಂದರೆ ಒಂದು 6ರಿಂದ 8 ಸ್ಟಾಪಿನ ಬಸ್ ಇದೆ. ಮತ್ತು ಈಗ CBTಯಿಂದ ಮಿತ್ರ ಸಮಾಜ, ಧಾರವಾಡ ಮಿತ್ರ ಸಮಾಜವರೆಗೂ ಒಂದಿದೆ. ಮತ್ತು ಹುಬ್ಬಳ್ಳಿ ರೈಲ್ವೆ ಸ್ಟೇಷನಿಂದ ಧಾರವಾಡ ಹೊಸ ಬಸ್ ನಿಲ್ದಾಣದವರೆಗೂ ಮತ್ತು ಈ ಥರದ್ದು 3 ಥರದ್ದು ಸಾರಿಗೆ ಇದೆ. ಪ್ರತಿ 2ರಿಂದ 3 ನಿಮಿಷಕ್ಕೊಂದು ಬಸ್ಸಸ್ಸು ಅವೈಲಬಿಲಿಟಿ ಇದೆ. ಆದಾಯದಲ್ಲಿ ಏನು ಕಡಿಮೆ ಏನಾಗಿದೆ, ಅಷ್ಟೇ ಹೆಚ್ಚು ಕಡಿಮೆ ಕಳೆದ ವರ್ಷ ಏನಿತ್ತು ಅಷ್ಟೇ ಆದಾಯನೂ ಇದೆ. ಹೌದು. ಅಲ್ಲ, ಖರ್ಚು ಹೆಚ್ಚಕ್ಕಲ್ಲ. ಕಳೆದ ವರ್ಷ ಏನು ಆದಾಯ ಬರ್ತಾಯಿತ್ತು, ಏನು ಪ್ರಯಾಣಿಕರು ಇದು ಮಾಡ್ತಾಯಿದ್ರು ಅಷ್ಟೇ ಪ್ರಮಾಣದ ಆದಾಯನೂ ಇದೆ. ಅಷ್ಟೇ ಪ್ರಮಾಣದ ಪ್ರಯಾಣಿಕರು ಅದನ್ನು ಬಳಕೆ ಮಾಡ್ತಾಯಿದ್ರು.